ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಕೊಂಡು ಬನ್ನಿ. ನೀವು ನೆನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ, ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಈ ಥರ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ, ಎಲ್ಲಿ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದೆ, ಯಾವ ರೀತಿ ಮಾಡಿಲ್ಲ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಆ ವಿಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ತುಂಬಾ ಆಗಲೇ ಒನ್ ಡೇಗೆ ನನಗೆ 2Kವರೆಗೂ ವ್ಯೂಸ್ ಹೋಗಿದೆ. ಹಾಗಾಗಿ ತುಂಬ ಕಾಲ್ಸು ಮೆಸೇಜಸ್ ಎಲ್ಲ ತುಂಬಾ ಮಾಡ್ತಾಯಿದ್ದೀರಾ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ, ನಮಗೆ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀವಿ, ಎಲ್ಲರಿಗೂ ಇನ್ಫಾರ್ಮೇಷನ್ನ ಕೊಡ್ತೀವಿ. ನಮಗೆ ಸ್ವಲ್ಪ ಟೈಮ್ ಬೇಕಲ್ಲ. ಒಂದೇ ಸಾರಿ 100 ಮೆಂಬರ್ಸ್ ಮೆಸೇಜ್ ಹಾಕಿದ್ರೆ ಯಾವ ರೀತಿ ನಾವು ಮೆಸೇಜ್ಗೆ ಗ್ರೂಪಲ್ಲಿ ಬಂದು ಮೆಸೇಜ್ ಆಗ್ತಾಯಿದ್ದೀರಾ. 100 ಮೆಂಬರ್ಸ್ ಅಂದ್ಕೊಳ್ಳಿ, 2 ವಾಟ್ಸಪ್ ಗ್ರೂಪಿಂದ 100 ಮೆಂಬರ್ಸ್ ಆಗಿದ್ದೀರಾ. ಎಲ್ಲರಿಗೂ ನಾವು ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ಟೈಮ್ ಕೊಡಿ, ನಾವು ನಿಮ್ಗೆ ನಿಜವಾಗ್ಲೂ ಕಾಲ್ ಮಾಡಿ ನಿಮ್ಮೆಲ್ಲ ಡೌಟ್ನ ಕ್ಲಿಯರ್ ಮಾಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟು ನಾವು ಕಂಪನಿಗೆ ಜಾಯಿನ್ ಮಾಡಿಸ್ಕೊತೀವಿ. ತುಂಬ ಅವಶ್ಯಕತೆ ಇದೆ ಹೆಣ್ಮಕ್ಳಿಗೆ. ವರ್ಕ್ ಫ್ರಮ್ ಹೋಮ್ ಅಂತೇಳಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ತುಂಬ ಜನದ ಹತ್ರ ನಾನು ಮಾತಾಡಿದೆ ನೆನ್ನೆ. ಅದರಲ್ಲಿ ಪಾಪ ತುಂಬ ಮೋಸ ಹೋಗಿದ್ದೀರಾ. ಅದ್ರ ಬಗ್ಗೆನೂ ನನ್ನ ಹತ್ರ ನೆನ್ನೆ ಹಂಚ್ಕೊಂಡಿದ್ದಾರೆ. ಈ ನನ್ನ ಕಂಪನಿ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಒಂದೇ ಡೌಟು, 3 ಡೌಟ್ಸ್ ಇರುತ್ತೆ, ತುಂಬ ಪ್ರಶ್ನೆಗಳಿರುತ್ತೆ ನಿಮಗೆ. ಕಂಪನಿ ಜೆನ್ಯೂನಾ ಫೇಕಾ ಅನ್ನೋದೊಂದು, ಇನ್ನೊಂದು ಏನು ಪೇಮೆಂಟ್ ಮಾಡಬೇಕಾ ಕಂಪನಿಗೆ, ಇನ್ನೊಂದು ಬಂದು ಏನು ವರ್ಕ್ ಅಂತ ಇರುತ್ತೆ. ಇದು 3 ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಮತ್ತು ನಾನು ಯಾವ ರೀತಿ ಕಂಪನಿಗೆ ಜಾಯ್ನ್ ಆದೆ, ಏನು ಪೇಮೆಂಟ್ ಮಾಡಿಲ್ವಾ ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಯಾವ ರೀತಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಬನ್ನಿ, ನಾನಿವಾಗ ಏನು ಮಾಡಿದೆ ಅಂದರೆ, ಫಸ್ಟು ಕಂಪನಿ ಬಗ್ಗೆ WS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಇದು ಬ್ಯಾಂಗ್ಳೂರು KR ಪುರಮಲ್ಲಿ ನಮ್ಮ ಕಂಪನಿ ಲೊಕೇಟ್ ಆಗಿದೆ. ನೀವು ಬೇಕಾದರೆ ಕಂಪನಿ ಕೂಡ ವಿಸಿಟ್ ಮಾಡ್ಬೋದು. ನಂತರ ಬಂದು ನಿಮಗೆ ಎಲ್ಲ ವೀಡಿಯೋಸ್ ನಮ್ಮ ಒಂದು ವೀಡಿಯೋಸ್ ಸೆಂಡ್ ಮಾಡ್ತೀವಿ. ವೀಡಿಯೋಸಲ್ಲೆಲ್ಲ ಕಂಪನಿ ಡಾಕ್ಯುಮೆಂಟ್ಸು, ಸರ್ಕಾರದಿಂದ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಆಗಿ ನಮ್ಮ ಕಂಪನಿ ರನ್ ಆಗ್ತಿದೆ. ಯಾವುದೇ ರೀತಿ ಫ್ರಾಡ್ ಇಲ್ಲ. ಆಧಾರು, ಪಾನ್ ಕಾರ್ಡು ಎಲ್ಲ ನಮ್ಮ ಕಣ್ಣು ಮುಂದೆನೇ ಶೋ ಮಾಡ್ತಾರೆ. ನಮ್ಮ ಕಂಪನಿ ಡೀಟೇಲ್ಸ್ ಎಲ್ಲ ಶೋ ಮಾಡಿ ಎಲ್ಲನೂ ನಮ್ದು ಏನು ಕೆಲಸ, ಏನು ವರ್ಕ್ ಮಾಡ್ತೀವಿ, ಯಾವ ರೀತಿ ವರ್ಕ್ ಆಗುತ್ತೆ, ವೀಕ್ಲಿ ಪೇಮೆಂಟ್ ಯಾವ ರೀತಿ ಬರುತ್ತೆ, ಮಂತ್ಲಿ ಯಾವ ರೀತಿ ಬರುತ್ತೆ, ಎಲ್ಲನೂ ಟೀಚ್ ಮಾಡಿ ನಮಗೆ ಜಾಯ್ನಿಂಗ್ ಮಾಡಿಸ್ಕೊತಾರೆ. ಯಾವುದೇ ರೀತಿ ಫ್ರಾಡ್ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫ್ರಾಡ್ ಆಗಿದ್ರೆ ನಾನು ಕೂಡ ಬಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇರಲಿಲ್ಲ. ನನಗೆ ಅರ್ನಿಂಗ್ ಆಗ್ತಾ ಇರೋದ್ರಿಂದ ತುಂಬಾ ಈಸಿ ವೇ ಇದೆ. ತುಂಬ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ನಾವು ಹೊರಗಡೆ ಹೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಅಲ್ವಾ. ಈಗ ನಾನು ಕೂಡ ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ. ನನಗೂ 2 ಮಕ್ಕಳಿದ್ದಾರೆ. ನಾನು ಹೋಗಿ ಹೌಸ್ ವೈಫ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಹೇಳಿದ್ದೀನಿ, ನಾನು ಹೊರಗಡೆ ದುಡಿಯೋಕ್ಕಾಗೋದಿಲ್ಲ ಅಂತೇಳಿ ಈ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ವೇಯಲ್ಲಿ ನಾವು ಅರ್ನಿಂಗ್ ಮಾಡ್ಕೋಬೋದು. ಲರ್ನ್ ವಿತ್ ಅರ್ನ್ ಅಂತೇಳಿ ನಮ್ಮ ಕಂಪನಿಲಿ ತುಂಬಾ ಈಸಿಯಾಗಿ ಅರ್ನಿಂಗ್ ಮಾಡುತ್ತೆ. ಗ್ರೂಪ್ ವರ್ಕು, ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ. ನನಗೂ ಅಮೌಂಟ್ ಬರ್ತಿದೆಯಲ್ಲ ಪ್ರತಿ ವೀಕು, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಇಷ್ಟು ಚೆನ್ನಾಗಿ ಇನ್ಕಮ್ ಬರ್ತಿದೆಯಲ್ಲ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಕಂಪನಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ನಮ್ಮ ಕಂಪನಿಲಿ ಬಂದು ಲಾಯರ್ಸ್ ಕೆಲಸ ಮಾಡ್ತಾಯಿದ್ದಾರೆ, ಟೀಚರ್ಗಳು ಕೆಲಸ ಮಾಡ್ತಾಯಿದ್ದಾರೆ, ವರ್ಕಿಂಗ್ ವುಮೆನ್ಸ್ ಕೆಲಸ ಮಾಡ್ತಾಯಿದ್ದಾರೆ, ಸ್ಟೂಡೆಂಟ್ಗಳು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಯೂಸ್ಫುಲ್ ಆಗಿದೆ. 2 ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಿದೆ. ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮ ಕಂಪನಿದು. ಹಾಗಾಗಿ ಯೂಟ್ಯೂಬ್ ಚಾನಲ್ ನಾನು ಕೂಡ ನಿಮ್ಮಾಗೇನೆ ಎಲ್ಲ ರೀತಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಮತ್ತು ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಕಂಪನಿ ಬಗ್ಗೆ ಎಲ್ಲನೂ ತಿಳ್ಕೊಂಡು ನಾನು ಜಾಯ್ನ್ ಆಗಿದ್ದು. ನೀವು ಅದೇ ರೀತಿ ಜಾಯ್ನ್ ಆಗ್ಬೋದು. ಏನು ಸಮಸ್ಯೆ ಇಲ್ಲ, ಯಾರೂ ಫೋರ್ಸ್ ಮಾಡೋದಿಲ್ಲ ನಿಮಗೆ ಬಂದು ಜಾಯ್ನ್ ಆಗಲೇಬೇಕು ಹಾಗೆ ಹೀಗೆ ಅಂತ. ನೀವು ಸೆಂಟ್ರಲ್ ಬಂದು ನೀವು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಹೋಗ್ಬಿಟ್ಟು ಟಕ್ ಅಂತ ಬಂದು ವಾಟ್ಸಪ್ಪಲ್ಲಿ ಫಸ್ಟು ಕೆಲಸದ ಬಗ್ಗೆ ಎಲ್ಲ ವೀಡಿಯೋ ಎಲ್ಲ ನೋಡ್ಕೊಳ್ಳಿ. ಇಲ್ಲ ನಾನು ಏನು ಹೇಳ್ತೀನಿ ಅಂತ ವಾಚ್ ಮಾಡಿ ಆಮೇಲೆ ಬಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸರಿನಾ? ಮೊದಲು ನೋಡಿಬಿಟ್ಟು ಆಮೇಲೆ ಫುಲ್ಲು ವೀಡಿಯೋ ವಾಚ್ ಮಾಡದೆ ಬಂದುಬಿಟ್ಟು ನೀವು ಮೆಸೇಜ್ ಮಾಡಬೇಡಿ. ಮೊದಲು ನೋಡಿ, ವೀಡಿಯೋನೆಲ್ಲ ನೋಡಿ ಆಮೇಲೆ ಬಂದು ನಿಮಗೆ ಇಂಟ್ರೆಸ್ಟ್ ಇದ್ದು ಆಮೇಲೆ ಬಂದು ಕೆಲಸಕ್ಕೆ ಜಾಯ್ನ್ ಆಗಿ. ಫ್ರಾಡ್ಸ್ ನಡೆಯೋದ್ರಿಂದ ನಿನ್ನೆ ನಾನು ವಾಟ್ಸಪ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ವಾಟ್ಸಪ್ಪಲ್ಲಿ ನಂಬರ್ಸ್ ಶೋ ಆಗ್ತಿತ್ತು ಬೇರೆಯವ್ರಿಗೆ. ಅಲ್ಲಿ ಬಂದು ನಿಮ್ಮ ನಂಬರ್ಸ್ನ ಕಲೆಕ್ಟ್ ಮಾಡಿಕೊಂಡು ಬೇರೆಯವರು ಮಾತಾಡ್ಬಿಟ್ಟು ಹಾಗೆ ಹೀಗೆ ಅಂತೇಳಿ ನಿಮಗೆ ಫ್ರಾಡ್ ಮಾಡೋದಿರುತ್ತೆ ಅಂತೇಳಿ ಇನ್ನೊಂದು ವಾಟ್ಸಪ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ನಮ್ಮ ಅಡ್ಮಿನ್ಸ್ ಹತ್ರ ಎಲ್ಲ, ಲಾವಣ್ಯ ಮ್ಯಾಮ್ ಹತ್ರ ಎಲ್ಲ ಮಾತಾಡಿ, ನಮ್ಮ ಟೀಮ್ ಹತ್ರ ಎಲ್ಲ ಮಾತಾಡಿ ಇವಾಗ ಒಂದು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಕೊಡಿ, ನಿಧಾನಕ್ಕೆ ಆಗಲಿ ನಿಮಗೆ ಕಾಲ್ ಮಾಡ್ತೀವಿ, ನಿಮ್ಮ ಹತ್ರ ಮಾತಾಡ್ತೀವಿ, ನಿಮಗೆ ಕೆಲಸದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮೀಟಿಂಗೆಲ್ಲ ಅಟೆಂಡ್ ಮಾಡಿಸಿ ನಿಮಗೆ ಕೆಲಸಕ್ಕೆ ಜಾಯ್ನ್ ಮಾಡಿಸ್ತೀವಿ, ಸರಿನಪ್ಪ? ನೆಕ್ಸ್ಟ್ ಬಂದು ನೀವು ಯಾವ ರೀತಿ ಕೆಲಸ ಮಾಡೋದು ಅಂತ ಕೇಳ್ತೀರಾ.
ಯಾವ ರೀತಿ ಕೆಲಸ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು ಯಾವುದೇ ರೀತಿ ಚೈನ್ ಲಿಂಕ್ ಅಲ್ಲ. ಚೈನ್ ಲಿಂಕು ಗೌರ್ಮೆಂಟ್ ಸರ್ಟಿಫಿಕೇಟ್ ಆಗೋದಿಲ್ಲ. ಚೈನ್ ಲಿಂಕ್ ಆಗಲೇ ಬ್ಯಾನ್ ಆಗಿದೆ. ನಮ್ಮ ಕಂಪನಿ ಬಂದು ಚೈನ್ ಲಿಂಕ್ ಅಲ್ಲ. ಕೆಲಸ ತುಂಬಾ ಈಸಿಯಾಗಿದೆ. ಇದು ಟೀಮ್ ವರ್ಕ್ ಅಂತ ಹೇಳ್ತೀನಿ. ಟೀಮು ನಾವು ಎಲ್ಲ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಟೀಮಲ್ಲಿ ಕೆಲಸ ಮಾಡೋದು, ನಾವು ಕೂಡ ನಮ್ಮ ಟೀಮಿಗೋಸ್ಕರ ಕೆಲಸ ಮಾಡ್ತೀವಿ, ನಮ್ಮ ಟೀಮ್ ಕೂಡ ನಮಗೋಸ್ಕರ ಕೆಲಸ ಮಾಡುತ್ತೆ. ಇದು ವಾಟ್ಸಪ್ ಗ್ರೂಪ್ ಲಿಂಕಲ್ಲಿ ನಾವೆಲ್ಲ ಜಾಯ್ನ್ ಆಗ್ತೀವಿ. ನಮಗೆ ಗ್ರೂಪಲ್ಲೇ ಬಂದು ಡೈಲಿ ಮೀಟಿಂಗ್ ಮಾಡ್ತಾರೆ. ಯಾವುದೇ ಅಮೌಂಟ್ ಪೇ ಮಾಡೋಂಗಿಲ್ಲ. ಗ್ರೂಪಲ್ಲಿ ಮೀಟಿಂಗ್ಗಳಿಗೆ ಅಮೌಂಟ್ ಪೇ ಮಾಡಿಸ್ಕೊಳ್ಳೋದಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾರೆ. ಸರಿನಾ? ನಿಮಗೆಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿತಾ ಹೋಗುತ್ತೆ. ಯಾವ ರೀತಿ ಗ್ರೂಪಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ, ಎಷ್ಟು ಟೈಪ್ ಆಫ್ ಇನ್ಕಮ್ ಇದೆ, ಅದ್ರ ಬಗ್ಗೆ ಎಲ್ಲ ಮೀಟಿಂಗಲ್ಲಿ ನಿಮಗೆ ವೀಡಿಯೋಸ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸರಿನಪ್ಪ? ಅವೆಲ್ಲ ತಿಳ್ಕೊಂಡೆ ನೀವು ಜಾಯ್ನ್ ಆಗೋದು. ನಂತರ ಬಂದು ಪೇಮೆಂಟ್ ಮಾಡಬೇಕಾ, ನಾನು ಪೇಮೆಂಟ್ ಮಾಡಿದ್ದೀನಾ ಅನ್ನೋದನ್ನ ನೀವು ಕೇಳ್ತೀರಾ. ನಿಜವಾಗ್ಲೂ ನಾನು ಬಂದು ಇದೇ ರೀತಿ ಯೋಚನೆ ಮಾಡಿದೆ. ನಾನು ಅಮೌಂಟ್ ಹಾಕಬೇಕಾ ಅಂತ ನನಗೂ ಕೂಡ ಒಂದು ಲಿಂಕ್ ಶೇರ್ ಆಗಿ ಲಿಂಕ್ ಮುಖಾಂತರ ಹೋಗಿ ನಾನು ವೀಡಿಯೋಸ್ನ ನೋಡಿದೆ. ಮೀಟಿಂಗಲ್ಲಿ ಹೋಗಿ ನೋಡಿದ್ಮೇಲೆ ಎಲ್ಲ ಜೆನ್ಯೂನ್ ಅಂತ ಅನ್ನಿಸ್ತು ನನಗೆ. ನೋಡೇ ಬಿಡೋಣ ಅಂತೇಳಿ ನಾನು ಜಾಯ್ನ್ ಆಗೋಣ ಅಂಥೇಳಿ ಲಾವಣ್ಯ ಮ್ಯಾಮ್ ಮುಖಾಂತರ ಜಾಯ್ನ್ ಆಗಲಿಕ್ಕೆ ಕಾಲ್ ಮಾಡಿದೆ. ಲಾವಣ್ಯ ಮ್ಯಾಮ್ ಕಾಲ್ ಮಾಡಿದಾಗ ಅವರು, ನೀವು ಪ್ರಾಡಕ್ಟ್ ತೊಗೊಂಡು ನೀವು ಒಂದು ಸಾರಿ ID ಆ್ಯಕ್ಟಿವ್ ಮಾಡ್ಕೋಬೇಕು. ಪ್ಯಾಕೇಜಸ್ ಇದೆ, ತುಂಬಾ ಕಮ್ಮಿ ಬೆಲೆಯಲ್ಲಿ ಪೇಮೆಂಟ್ ಮಾಡುವಂಥದ್ದು ಇರುತ್ತೆ. ನೀವು ಪೇಮೆಂಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಪೇಮೆಂಟ್ ಆದರೂ ಮಾಡ್ಬೋದು, ಇಲ್ಲ ನಾವು ಪ್ರಾಡಕ್ಟ್ ಮುಖಾಂತರನಾದರೂ ಪೇಮೆಂಟ್ ಮಾಡ್ಬೋದು. ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಲ್ವ, ಅದ್ರ ಮುಖಾಂತರ ಕೂಡ ID ಮಾಡಿಕೊಡ್ತಾರೆ. ವೆಲ್ಕಮ್ ಕಿಟ್ ಅಂತ ಗ್ರೂಪ್ಗೆ ಕೊಡ್ತಾ ಇದ್ದಾರೆ. ಅಂದರೆ ಇವಾಗ ಗ್ರೂಪ್ಗೆ ವೆಲ್ಕಮ್ ಮಾಡ್ಕೊತಾರೆ. ನಾನು ಆವಾಗ 1100 ಇತ್ತಲ್ಲ, ಅದಕ್ಕೆ ಒಂದು 100-200ನ ಶೇರ್ ಮಾಡಿ ಕಾಂಬೋಸ್ನ ನನಗೆ ಕಳಿಸ್ಕೊಟ್ರು ವಾಟ್ಸಪ್ ಮುಖಾಂತರ. ಯಾವ ಕಾಂಬೋಸ್ ಆದರೂ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಅಂತ ಹೇಳಿದರು. ನಾನು ಅದರಲ್ಲಿ ನನಗೆ ಯಾವ್ದು ನೀಡ್ಸ್ ಇದೆಯೋ ಆ ಮುಖಾಂತರ ನಾನು ಸೆಲೆಕ್ಷನ್ ಮಾಡಿಕೊಂಡೆ. ನನಗೆ ಬೇಕಾಗಿದ್ದು ಫೇಶಿಯಲ್ ಕಿಟ್ಟು, ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. 2000ಅಲ್ಲಿ ಇತ್ತದು. ಹಾಗಾಗಿ ನಾನು 2100ಇಂದ ಗೋಲ್ಡಿಂದನೇ ಈ ಕಾಂಬೋ ಸೆಟ್ನ, ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ನಾನು ನನ್ನ ID ಕ್ರಿಯೇಟ್ ಮಾಡ್ಕೊಂಡಿದ್ದು. ನಾನು ಶೋ ಮಾಡ್ತೀನಿ ನೋಡಿ. ಈ ಕಾಂಬೋಸಲ್ಲಿ ನಾವು ಬಂದು ಜಾಯ್ನ್ ಆಗ್ತೀವಿ. ಈಗ ಸಿಲ್ವರ್ಗೂ ಕೂಡ ಕಾಂಬೋಸ್, ನಾನು ಈ ಥರ ಕಾಂಬೋಸು ಮತ್ತು ಗೋಲ್ಡ್ಗೆ ಅಂತ ಒಂದು ಫೇಶಿಯಲ್ ಕಿಟ್ಟು, ಡ್ರೈ ಫ್ರೂಟ್ಸ್ ಪೌಡರು, ಈ ಥರ ಎಲ್ಲ ನಮಗೆ ಶೇರ್ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಪೇಮೆಂಟ್ ಮಾಡಬಾರ್ದು, ಪ್ರಾಡಕ್ಟ್ ತೊಗೊಂಡು ಜಾಯ್ನ್ ಆಗೋಣ. ಏನಕ್ಕೆ ಪೇ ಮಾಡಬೇಕು, ಪ್ರಾಡಕ್ಟು ಬರುತ್ತೆ, ಕೆಲಸನೂ ಬರುತ್ತೆ ಅಂತ ಯೋಚನೆ ಮಾಡಿದೆ ನಾನು. ಕೆಲಸನೂ ಮಾಡ್ಬೋದು, ಪ್ರಾಡಕ್ಟು ಬೈ ಮಾಡ್ಬೋದು ಅಂದರೆ ಯಾಕೆ ಬಿಡಬೇಕು ಅಂದ್ಬಿಟ್ಟು ನಾನು, ಸರಿ ಮ್ಯಾಮ್ ಪ್ರಾಡಕ್ಟ್ನ ಕೊಡಿ ಅಂತ ಹೇಳಿ ಅವರು ವಾಟ್ಸಪ್ ಮಾಡಿದ್ರು ನನಗೆ. ಈ ಥರ 1100 ಇದೆ ಸಿಲ್ವರ್ಗೆ, 2200 ಗೋಲ್ಡಲ್ಲಿದೆ ಅಂತೇಳಿ ಕಾಂಬೋಸ್ ಸೆಟ್ಸ್ನ ನನಗೆ ಕಳಿಸಿದ್ರು. ಫೇಶಿಯಲ್ ಕಿಟ್ಟು ಅದರಲ್ಲೆಲ್ಲ 4 ಕಾಂಬೋಸ್ ಇತ್ತು. ಅಂದರೆ ಎಲ್ಲ ಕಾಂಬೋಸ್ ಮಿಕ್ಸಿಂಗಲ್ಲಿತ್ತು. ಅದ್ರ ಬಗ್ಗೆ ನನಗೆ ತೋರಿಸಿದ್ರು. 1000ಅಲ್ಲಿ ನೀವು ಬಂದರೆ ಈ ಕಾಂಬೋ ಸೆಟ್ ಸಿಗುತ್ತೆ, 2000ಅಲ್ಲಿ ಬಂದರೆ ಈ ಕಾಂಬೋ ಸೆಟ್ ಸಿಗುತ್ತೆ ಅಂತ ಹೇಳಿದರು. ನಾನು 2000ಅಲ್ಲೇ ಜಾಯ್ನ್ ಆದೆ. ಯಾಕಂದರೆ ನನಗೆ ಟ್ರಸ್ಟೆಡ್ ಅನ್ನಿಸ್ತು. ನಿಜವಾಗ್ಲೂ ನಮಗೆ ಈ ಥರ ಪ್ರಾಡಕ್ಟ್ ಕೂಡ ಕೊಟ್ಟು ಕೆಲಸನೂ ಕೊಡ್ತಾಯಿದ್ದಾರೆ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದಾರೆ. ಯಾಕೆ ಜಾಯ್ನ್ ಆಗಬಾರ್ದು, ಜಾಯ್ನ್ ಆಗೋಣ, ಅರ್ನಿಂಗ್ ಮಾಡೋಣ ಅಂತ ಹೇಳಿ ನಂಬಿಕೆಯಿಂದ ಇಟ್ಟು ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಇವಾಗ ನನ್ನ ಕೆಳಗಡೆ ನನ್ನ ತಂಗಿ ಮತ್ತು ನನ್ನ ಸಿಸ್ಟರ್, ನನ್ನ ಫ್ರೆಂಡ್ಸ್ ಎಲ್ಲನೂ ಈ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ. ಅವರೆಲ್ಲ ಸಿಲ್ವರಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಸಿಲ್ವರಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಆಯಿತು, ನೀವು ಸಿಲ್ವರಲ್ಲೇ ಜಾಯ್ನ್ ಆಗಿ ಪ್ರಾಡಕ್ಟ್ ತೊಗೊಳ್ಳಿ ಅಂತೇಳಿ ಅವ್ರಿಗೂ ಕೂಡ ಈ ಪ್ರಾಡಕ್ಟ್ಸ್ನ ಶೇರ್ ಮಾಡಿದ್ದೀನಿ. ನಾನು ಕೂಡ ಬಂದು ಗೋಲ್ಡಲ್ಲಿ ತೋರಿಸ್ತೀನಿ. ನಾನು ಕೂಡ ಗೋಲ್ಡಲ್ಲಿ ಬಂದು ಜಾಯ್ನ್ ಆದೆ. ಗೋಲ್ಡ್ ನನಗೆ ಅನಿಸಿದ್ದು ಫ್ರಾಡ್ ಅಂತ ಅನಿಸಿಲ್ಲ. ನೋಡಿ, ಈ ರೀತಿ ಫೇಶಿಯಲ್ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಈ ಪ್ರಾಡಕ್ಟ್ನ, ಆಯಿತು ಪ್ರಾಡಕ್ಟ್ ತೊಗೊಂಡು ನೀವು ಒಂದು ಸಾರಿ ID ಕ್ರಿಯೇಟ್ ಮಾಡ್ಕೊಳ್ಳಿ, ಲೈಫ್ ಟೈಮ್ ಅರ್ನಿಂಗ್ ಮಾಡ್ಕೋಬೋದು ಅಂತ ಹೇಳಿದರು. ಹಾಗಾಗಿ ನಾನು ಅಮೌಂಟ್ ಪೇ ಮಾಡಿದೆ, ನಾನು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಇದು ನೋಡಿ, ಡ್ರೈ ಫ್ರೂಟ್ಸ್ ಪೌಡರು. ಇದು ಬಂದು ನಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ. ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು 1999 ರುಪೀಸ್. ಇದು 1000 ರುಪೀಸ್, ಇದು 1700 ರುಪೀಸು. ನೀವು ನೋಡ್ಬೋದು. ಇಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಫೇಶಿಯಲ್ ಕೂಡ ಮಾಡ್ಕೊಂಡಿದ್ದೀನಿ. 3 ಟೈಮ್ಸ್ ನಾನು ಫೇಶಿಯಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಫೇಶಿಯಲ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ಈ ಕಾಮರ್ಸ್ ಆಗಿರುವಂಥ ನಮ್ಮ ಕಂಪನಿ ಬ್ರ್ಯಾಂಡ್ಸಲ್ಲಿ ಈ ಫೇಶಿಯಲ್ ಕಿಟ್ನ ತಯಾರು ಮಾಡ್ತಾರೆ. ನಾನು ಫೇಶಿಯಲ್ ಮಾಡ್ಕೊಂಡು ನೆಕ್ಸ್ಟು ತೋರಿಸ್ತೀನಿಪ್ಪ. ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನನ್ನ ID ಬಂದು ಫ್ರೀಯಾಗಿ ನನಗೆ ಪ್ರಾಡಕ್ಟ್ ಕೊಟ್ಟು ನನಗೆ ID ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ₹1 ಕೂಡ ಕಂಪನಿಗೆ ಕೊಟ್ಟಿಲ್ಲ. ಅಮೌಂಟ್ ಕಟ್ಟಿ ID ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಪ್ರಾಡಕ್ಟ್ ಕೂಡ ನನಗೆ ಬಂದಿದೆ. ನಾನು ಕಂಪ್ನಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಲ್ವಾ. ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ನಾನು ಏನು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಾನು ಒಂದು ಐಡಿಗೋಸ್ಕರ ಈ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ನನಗೆ ಲಾಸ್ ಅಂತ ಏನು ಅನಿಸಿಲ್ಲ.
ನಾನೀಗ ಅರ್ನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ನಾನು ನೆನ್ನೆ ನಿಮಗೆ ಶೋ ಮಾಡಿದ್ದೀನಿ ಎಷ್ಟೆಷ್ಟು ಅರ್ನಿಂಗ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಕೂಡ ಇದೇ ಥರ ಸಿಲ್ವರಲ್ಲಿ ಜಾಯ್ನ್ ಆಗಿ. ಇವಾಗ ತುಂಬ ಸ್ಟೂಡೆಂಟ್ಸ್ ಇರ್ತೀರ, ಮನೇಲಿರೋಂಥ ಹೆಣ್ಮಕ್ಳಿಗೆ ಅಮೌಂಟ್ ಇರಲ್ಲ, ಜಸ್ಟ್ 1000ಇಂದನೇ ಜಾಯ್ನ್ ಆಗಿ, 1100ಇಂದನೇ ಪ್ರಾಡಕ್ಟ್ಸ್ ತೊಗೊಳ್ಳಿ. ಪ್ರಾಡಕ್ಟ್ಸ್ ತೊಗೊಂಡು ಜಾಯ್ನ್ ಆಗಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಅರ್ನಿಂಗ್ ಅಲ್ವಾ, ಯಾಕೆ ಮಿಸ್ ಮಾಡ್ಕೊತೀರಾ? ಒಂದು ಸರಿ ಜಾಯ್ನ್ ಆಗಿ ಏನೇ ಆಗಲಿ ಪ್ರಯತ್ನ ಪಟ್ಟರೆ ತಾನೇ ನಮಗೆ ಗೊತ್ತಾಗುತ್ತೆ ಸಕ್ಸಸ್ಫುಲ್ ಆಗುತ್ತಾ ಆಗಲ್ವಾ ಅಂತ ಅಲ್ವಾ. ಈಗ ನಾನು ಇವಾಗ ನೋಡಿ ಪ್ರಾಡಕ್ಟ್ನ ಬೈ ಮಾಡಿ ಇವಾಗ ಸಕ್ಸಸ್ಫುಲ್ ಆಗಿ ನಾನು ವೀಕ್ಲಿ ಪೇಮೆಂಟ್ನ ತೊಗೊತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಪ್ರಾಡಕ್ಟ್ ಬೈ ಮಾಡಿ ಅಮೌಂಟು ನಿಮ್ಗೆ ಇವಾಗ ಐ ಡಿ ಕ್ರಿಯೇಷನ್ಗೋಸ್ಕರ ಒಂದು ಪ್ರಾಡಕ್ಟ್ ಬೈ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಳ್ಳಿ ಪ್ರತಿ ವೀಕು. ನಿಮಗೆ ತಿರ್ಗಾ ಮತ್ತೆ ಏನಾದರೂ ನಿಮ್ಗೆ ಅರ್ನಿಂಗ್ ಬಂದ ಮೇಲೆ ಬಂದು ನಿಮಗೆ ಒಬ್ಬರಿಗೆ 3 ಐ ಡಿ ಕೊಡ್ತಾರೆ. ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಒಂದು 10,000 ರೂಪಾಯಿ ದುಡ್ಕೊಂಡ್ಮೇಲೆ ನಿಮ್ಗೊಂದು ನಂಬಿಕೆ ಬರುತ್ತೆ. ಈಗ 1000ಇಂದ ಜಾಯ್ನ್ ಆಗಿ ಪ್ರಾಡಕ್ಟ್ ಬೈ ಮಾಡಿ ಒಂದು 10,000 ರೂಪಾಯಿ ದುಡಿದ ಮೇಲೆ ನೀವು ತಿರ್ಗಾ ಮತ್ತೆ ಜಾಯ್ನ್ ಆಗಿ, ಒಬ್ಬರಿಗೆ 3 ಐ ಡಿ ಕೊಡ್ತಾರೆ. ನೀವು ಯಾವ ಐ ಡಿ ಮುಖಾಂತರ ಆದರೂ ಜಾಯ್ನ್ ಆಗಿ ತಿರ್ಗಾ ಮತ್ತೆ ನಾನು ನನ್ನ ಹಸ್ಬೆಂಡ್ ಐ ಡಿಲಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದನ್ನು ನಾನು ವೀಕ್ಲಿ ನನ್ನ ಪೇಮೆಂಟ್ನ ಶೋ ಮಾಡ್ತೀನಿ. ವೀಕ್ಲಿ ಕೂಡ ಪೇಮೆಂಟ್ ಶೋ ಆಗಿ ಯಾವ ರೀತಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಯೂಟ್ಯೂಬಲ್ಲಿ. ಯಾವುದನ್ನು ಕೂಡ ಫ್ರಾಡಾಗಿ ಯಾರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ತಂದಾಕಿ ಇಷ್ಟು ತಂದಾಕಿ ಜಾಯ್ನ್ ಆಗಿಬಿಡಿ. ಪದೇ ನೀವು ಒಂದೇ ಸರಿ ನೀವು ಪ್ರಾಡಕ್ಟ್ ತೊಗೊಳ್ಳೋದು, ತಿರ್ಗಾ ನಿಮಗೆ ಫೋರ್ಸ್ ಮಾಡೋದಿಲ್ಲ ಪ್ರಾಡಕ್ಟ್ ಬೈ ಮಾಡಿ ಅಂತ. ನಮ್ಮ ಇಷ್ಟ. ಒಂದು ಐ ಡಿಗೋಸ್ಕರ ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗೀತು. ಒಂದು ಐ ಡಿ ಕ್ರಿಯೇಟ್ ಆಯಿತು, ನಮ್ಮ ಪ್ರಾಡಕ್ಟು ಬಂತು, ನಮ್ಮ ಕೆಲಸನೂ ಸ್ಟಾರ್ಟ್ ಆಯಿತು, ವೀಕ್ಲಿ ಅಮೌಂಟ್ ಕೂಡ ಬರ್ತಿದೆ. ಯಾಕೆ ಮಾಡಬಾರ್ದು ಅಲ್ವಾ? ಏನೇ ಆಗಲಿ ಪ್ರಯತ್ನ ಪಡಬೇಕು ಅಲ್ವಾ. ಯಾರು ಕೂಡ ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲ್ಲ. ನಾವೇ ಅರ್ನಿಂಗ್ ಮಾಡಬೇಕಾದ್ರೆ ನಾವೇ ಕಷ್ಟಪಡಬೇಕು, ನಾವೇ ಕೆಲಸ ಮಾಡಬೇಕು. ನಾನು ತುಂಬಾ ಕಷ್ಟಪಟ್ಟು ನಾನು ತುಂಬ ಕಡೆ ಇದು ಆನ್ಲೈನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಹೇಳ್ಕೊಡ್ತಿದ್ದಾರೆ, ಈ ರೀತಿ ಕೆಲಸ ಮಾಡಬೇಕು, ಆ ರೀತಿ ಕೆಲಸ ಮಾಡಬೇಕು, ಈ ರೀತಿ ಎಲ್ಲ ಅಂತ ಹೇಳ್ಕೊಡ್ತಿದ್ದಾರೆ. ನಮ್ಮ ಟೀಮ್ಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ, ಅಡ್ಮಿನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಜಾಯ್ನ್ ಆಗಿ ತುಂಬ ಬೆಲೆಯಲ್ಲಿ 1000 ರೂಪಾಯಿ ಸ್ಟಾರ್ಟ್ ಆಗಿ 10,000 ದುಡ್ಕೊಳ್ಳಿ. ಆಮೇಲೆ ನಿಮ್ಗೊಂದು ಅನುಭವ ಬರುತ್ತೆ, ನಿಮ್ಗೆ ಕಂಪನಿ ಬಗ್ಗೆ ಒಂದು ಜೆನ್ಯೂನ್ ರಿಸಲ್ಟ್ ಬರುತ್ತೆ. ಹೌದು ಫೇಕ್ ಇಲ್ಲ, ಆರಾಮಾಗಿ ಜಾಯ್ನ್ ಆಗ್ಬೋದು ಅಂತ ನಿಮಗೂ ಅನ್ಸಿದ್ಮೇಲೆ ನೀವು 2 ಐ ಡಿ ಮಾಡ್ಕೊತೀರಾ, 3ನೇ ಐ ಡಿ ಮಾಡ್ಕೊತೀರಾ. ನಾನು ಈಗ ಒಂದು ಐ ಡಿಲಿ ಇವಾಗ ವರ್ಕ್ ಮಾಡಿ ಅರ್ನಿಂಗ್ ಮಾಡಿರೋದು. ಇವಾಗ ನೆಕ್ಸ್ಟು ಇನ್ನೊಂದು ಐ ಡಿ ತೊಗೊತೀನಿ, ನನ್ನ ಹಸ್ಬೆಂಡ್ ಮುಖಾಂತರ ಇನ್ನೊಂದು ಐ ಡಿ ಮಾಡ್ಕೊತೀನಿ. ಅದರಲ್ಲೂ ಕೂಡ ಅರ್ನಿಂಗ್ ಮಾಡ್ಕೊಬೇಕು ನಾನು. ಅದನ್ನು ಕೂಡ ಪ್ರತಿ ವೀಕ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಪ್ಪ. ನಿಮ್ಗೇನಾದರೂ ನಿಜ ಇವಾಗ ಏನಾದರೂ ನಿಮಗೆ ಇನ್ನೊಂದು ಏನಾದರೂ ಡೌಟ್ ಇತ್ತಾ, ನೀವೇನು ಮಾಡ್ತೀರಾ? ಈಗ ನಾವು ಪ್ರಾಡಕ್ಟ್ ತೊಗೊಂಡು ಜಾಯ್ನ್ ಆಗ್ತೀವಿ, ನಾವೇನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ನಿಮಗೆ ಪ್ರಾಡಕ್ಟ್ ನಾನು ಬೈ ಮಾಡ್ತೀನಿ ಅನ್ನೋರು ನೀವು ಬಂದು ವಾಟ್ಸಪ್ ಮುಖಾಂತರ ಬನ್ನಿ. ಸೊ ಐ ಆಮ್ ಇಂಟ್ರೆಸ್ಟ್, ನಾವು ಪ್ರಾಡಕ್ಟ್ ಬೈ ಮಾಡ್ತೀವಿ, ನನಗೆ ಇಂಟ್ರೆಸ್ಟ್ ಇದೆ, ಕಂಪ್ನಿ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಕೊಡಿ ಅಂದರೆ ನಾವು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ವಾಟ್ಸಪ್ಪಲ್ಲಿ ಬಂದು ನೀವು ಇವಾಗ ಕೊಟ್ಟಿರೋಂಥ ವಾಟ್ಸಪ್ ಮುಖಾಂತರ ನೀವು ಬಂದು ನನ್ನ ಟೀಮ್ ಕೂಡ ನಿಮ್ಮ ಜೊತೆ ಮಾತಾಡಿಸ್ತೀನಿ, ಸರಿನಾ? ಬನ್ನಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಾನು ಕಂಪ್ಲೀಟಾಗಿ ಕೊಟ್ಟಿದ್ದೀನಪ್ಪ. ನಾನು ಯಾರ್ದು ದುಡ್ಡನ್ನ ಯಾವುದೇ ರೀತಿಯಾಗಿ ವೇಸ್ಟ್ ಮಾಡಿಸಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ಬಂದು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ವಲ್ಲ ಕಂಪನಿಗೆ, ಬಂದು ಒಂದು ಐ ಡಿ ಮುಖಾಂತರ ಜಾಯ್ನ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೋನ್ ಕಾಲ್ಸಲ್ಲಿ ರಿಸೀವ್ ಮಾಡಿಲ್ಲ ಅಂದರೂ ಕೂಡ ವಾಟ್ಸಪ್ಪಲ್ಲಿ ನಿಧಾನಕ್ಕೆ 1 ದಿವಸ 2 ದಿವಸ ಲೇಟ್ ಆಗ್ಬೋದು. ತುಂಬ ಜನ ಬರ್ತಿರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ರಿಸೀವ್ ಮಾಡ್ತೀವಿ, ಮಾತಾಡಿ ನಿಮ್ಮನ್ನ ಜಾಯ್ನ್ ಮಾಡಿಸ್ಕೊತೀವಿ. ನಿಮ್ಮ ಇಂಚಿಂಚು ಹೇಳ್ಕೊಟ್ಟು ನಿಮಗೆ ಗ್ರೂಪಿಗೆ ಜಾಯ್ನ್ ಮಾಡಿಸ್ಕೊಂಡು ನಿಮ್ಗೆ ಅರ್ನಿಂಗ್ವರೆಗೂ ನಾವು ಜೊತೆಯಲ್ಲಿದ್ದು ಐ ಡಿ ಮುಖಾಂತರ ನಿಮಗೆ ಮೀಟಿಂಗ್ಸ್ನೆಲ್ಲ ಶೇರ್ ಮಾಡ್ತೀವಿ. ಪ್ರಾಡಕ್ಟ್ ಕೂಡ ಬಂದಿಲ್ಲ ಅಂದರೆ ನೀವು ಬಂದು ಮೆಸೇಜ್ ಮಾಡಿ, ಡೈರೆಕ್ಟಾಗಿ ಬಂದು ನೀವು ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ ನನ್ನ ಬೈರಿ. ಪ್ರಾಡಕ್ಟು ಬಂದಿಲ್ಲ, ಅಮೌಂಟು ಕಟ್ಟಿಸ್ಕೊಂಡಿದ್ರೆ ಅಂತ ನೀವು ನನ್ನ ಬಂದು ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಬೇಡಪ್ಪ ನಮಗೆ ಪ್ರಾಡಕ್ಟ್ ಬೇಡ, ಐ ಡಿ ಮುಖಾಂತರನೇ ನಾವು ಬರ್ತೀವಿ 1000 ಅಂದರೆ ಹಾಗೂ ಕೂಡ ಬರ್ಬೋದು. ಪ್ರಾಡಕ್ಟ್ ಬೇಕು, ನಾವು ಪ್ರಾಡಕ್ಟ್ ಮುಖಾಂತರ ಬರ್ತೀವಿ, ಐ ಡಿ ಮಾಡ್ಕೊತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಅಂತ ಬಂದರೆ ಹಾಗೂ ಕೂಡ ಬರ್ಬೋದು. ನಿಮ್ಗೆ 2 ಆಪ್ಷನ್ ಇದೆ, 2 ಆಪ್ಷನಲ್ಲಿ ಯಾವ ಆಪ್ಷನ್ ಆದರೂ ಯೂಸ್ ಮಾಡ್ಕೊಳ್ಳಿ, ಕೆಲಸ ಸ್ಟಾರ್ಟ್ ಮಾಡಿ. ಅಂತೂ ತುಂಬಾ ನಾನು ಮಾತಾಡಿದೆ, ತುಂಬ ಜನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಏನು ತೋರಿಸಿದ್ದಾರೆ ಅಂತ ಗೊತ್ತಿಲ್ಲ, ಒಂದು ಸರಿಯಾಗಿ ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ 10,000 ಒಬ್ಬರು ಕಳ್ಕೊಂಡಿದ್ದಾರೆ, ಒಬ್ಬರು ₹1,00,000 ಗಂಟ ಕಳ್ಕೊಂಡಿದ್ದಾರೆ. ನಿಜವಾಗ್ಲೂ ಅದೆಲ್ಲ ಕೇಳಿಬಿಟ್ಟು ನನಗೇನೆ ಹೌದಾ ಈ ಥರ ಎಲ್ಲ ಫ್ರಾಡ್ಸ್ ನಡೆಯುತ್ತೆ ಅಂತ ನಿನ್ನೆ ಅಂದ್ಕೊಂಡೆ. ಮೈ ಗಾಡ್, ನೀವು ಹೆಂಗೆ ಮಾಡಿದ್ರಿ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಆ ಥರ ಈ ಥರ ಹೇಳಿ ಏನೇನೋ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಮೌಂಟ್ ಕಟ್ಸ್ಕೊಂಡು ಲಾಸ್ ಮಾಡಿದ್ದಾರೆ. ನಾನು ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಿ ಲಾಸ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಆಗಿ ಕೆಲಸ ಮಾಡಿ ಅಂತೇಳಿ ನಾನು ನಿಂತಿದ್ದೀನಿ. ನಾನು ಹಾಗಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಕೆಲಸ ಇದೆ, ಏನೇನು ವರ್ಕ್ ಇದೆ ಅಂತಲೂ ನಾನು ಶೇರ್ ಮಾಡಬೇಕು ನನ್ನ ಯೂಟ್ಯೂಬಲ್ಲಿ ಅಂತೇಳಿ ನಾನು ಜಾಯ್ನ್ ಆಗಿರೋದು. ನಾನು ಬೆಳಿಬೇಕು, ನಿಮ್ಮನ್ನು ಕೂಡ ಎಲ್ಲ ಹೆಣ್ಮಕ್ಳನ್ನೂ ಕೂಡ ಬೆಳೆಸಬೇಕು ಅಂತೇಳಿ ನಿಂತಿರೋಳು ನಾನು. ಯಾರಿಗೂ ಮೋಸ ಮಾಡಬಾರ್ದು ಅಂತೇಳಿ ಇಲ್ಲಿಗೆ ನನ್ನ
ನನ್ನ ವೀಡಿಯೋ ಹೆಂಗೆ ಮಾಡ್ತಾಯಿದ್ದೀನಿ, ತುಂಬ ಲಾಂಗ್ ಆಗಿಬಿಡುತ್ತೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದು ಪ್ರಾಡಕ್ಟ್ನ ಬೈ ಮಾಡಿ ನಾವು ಜಾಯ್ನ್ ಆಗ್ತೀವಿ ಅಂತಿದ್ರೆ ಬಂದು ವಾಟ್ಸಪ್ ಮುಖಾಂತರ ಎಸ್ ನಮಗೆಲ್ಲ ಕೆಲಸ ಅರ್ಥ ಆಗಿದೆ, ನಾವು ಬಂದು ಜಾಯ್ನ್ ಆಗ್ತೀವಿ, ನಾವು ಗ್ರೂಪಲ್ಲಿ ಜಾಯ್ನ್ ಆಗಿ ಟೀಮ್ ವರ್ಕ್ ಮಾಡ್ತೀವಿ, ಇನ್ಫಾರ್ಮೇಷನ್ ಕೊಡಿ ಅಂದರೆ ನಾವು ಡೈರೆಕ್ಟಾಗಿ ಕೊಡ್ತೀವಪ್ಪ, ನನ್ನ ಟೀಮ್ ಕೂಡ ವರ್ಕ್ ಮಾಡುತ್ತೆ, ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಬಂದು ಬೆಳೀರಿ ನಮ್ಮ ಕಂಪನಿಗೆ ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಲಕ್ಷ್ಮೀ ನೀಲ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.